ಈ 7 ಚಕ್ರಗಳು ಸಕ್ರಿಯವಾಗಿದ್ರೆ ಮಾತ್ರ ಆ ವ್ಯಕ್ತಿಯೋರ್ವನ ಜೀವನ ಸಾಕಾರವಾಗುತ್ತದೆ, ಸುಂದರವಾಗಿರುತ್ತದೆ ಎಂದು ಹೇಳಲಾಗುತ್ತದೆ. ಹೇಗೆಂದರೆ ಈ ಚಕ್ರಗಳು ನಮ್ಮ ದೇಹದಲ್ಲಿನ ಶಕ್ತಿ ಕೇಂದ್ರಗಳಾಗಿವೆ. ನಮ್ಮ ದೈಹಿಕ, ಭಾವನಾತ್ಮಕ ಮತ್ತು ಆಧ್ಯಾತ್ಮಿಕ ಯೋಗಕ್ಷೇಮದ ವಿವಿಧ ಅಂಶಗಳಿಗೆ ಸಂಪರ್ಕ ಹೊಂದಿವೆ. ಈ 7 ಮುಖ್ಯ ಚಕ್ರಗಳು ಪ್ರತಿಯೊಂದಕ್ಕೂ ನಿರ್ದಿಷ್ಟ ಬಣ್ಣದೊಂದಿಗೆ ಸಂಬಂಧ ಇರುತ್ತೆ. ಬೆನ್ನು ಮೂಳೆಯ ಉದ್ದಕ್ಕೂ ಹರಡಿಕೊಂಡಿರುವ ಈ ಚಕ್ರಗಳು, ಈ ಎಲ್ಲಾ ಚಕ್ರಗಳು ಸಕ್ರಿಯವಾಗಿದ್ದಾಗ ನಾವು ಆರೋಗ್ಯಕರ ಜೀವನ ನಡೆಸಲು ಸಾಧ್ಯವಾಗುತ್ತದೆ, ಚೈತನ್ಯ ಶಕ್ತಿ ಸಿಗುತ್ತದೆ. ಆ 7 ಚಕ್ರಗಳು ಯಾವುದೆಂದರೆ ಮೂಲಾಧಾರ ಚಕ್ರ, ಸ್ವಾಧಿಷ್ಠಾನ ಚಕ್ರ, ವಿಶುದ್ಧಿ ಚಕ್ರ, ಆಜ್ಞಾ ಚಕ್ರ, ಸಹಸ್ರಾರ ಚಕ್ರ, ಮಣಿಪುರ ಚಕ್ರ ಮತ್ತು ಅನಾಹತ ಚಕ್ರ. ಸಂತಾನೋತ್ಪತ್ತಿ, ಸೃಜನಶೀಲತೆ, ಅಧಿಕ ಚಟುವಟಿಕೆ ಹಾಗೂ ಪ್ರಣಯದ ವಿಷಯಗಳಿಗೆ ಸಂಬಂಧಿಸಿರುತ್ತದೆ. ಹಾಗೆ ಭಯ, ಕೋಪ, ಜ್ಞಾನ ಮತ್ತು ಅರಿವು, ಆನಂದ ತರುವಂತ ಚಕ್ರಗಳು ಎನ್ನಲಾಗುತ್ತದೆ. ಒತ್ತಡ, ಆತಂಕವನ್ನ ಕಡಿಮೆ ಮಾಡಿ, ನಕಾರಾತ್ಮಕತೆಯನ್ನ ಕಡಿಮೆ ಮಾಡಿ, ಭಾವನಾತ್ಮಕ ಸಮತೋಲನವನ್ನು ನೀಡುತ್ತದೆ. ಶಾಂತವಾದ ಮತ್ತು ಸಕಾರಾತ್ಮಕವಾದ ಮನಸ್ಥಿತಿಯಾಗಿ ಬದಲಾಯಿಸುತ್ತದೆ. ಇದರಿಂದ ಮನುಷ್ಯನ ದೇಹದಲ್ಲಿ ಏಕಾಗ್ರತೆ ಹಾಗೂ ಮನೋಬಲ ಹೆಚ್ಚಾಗುತ್ತದೆ. ಮಾನಸಿಕ ಸ್ಪಷ್ಟತೆ ಮತ್ತು ಗಮನವನ್ನ ಹೆಚ್ಚಿಸುತ್ತದೆ. ನಿರ್ಧಾರವನ್ನ ತೆಗೆದುಕೊಳ್ಳಲು ಕೌಶಲ್ಯವನ್ನ ನೀಡುತ್ತದೆ. ಆಧ್ಯಾತ್ಮಿಕತೆಯಲ್ಲಿ ಬೆಳವಣಿಗೆಯನ್ನ ತಂದುಕೊಡುತ್ತದೆ. ಆಂತರಿಕ ಬುದ್ಧಿವಂತಿಕೆಯನ್ನ ಹೆಚ್ಚಿಸುತ್ತದೆ. 7 ಚಕ್ರಗಳ ಶಕ್ತಿಯನ್ನ ಸಕ್ರಿಯಗೊಳಿಸಲು 7 ಚಕ್ರದ ಬ್ರೇಸ್ಲೆಟ್ ಅನ್ನ ಧರಿಸಬೇಕು. ಎಂದರೆ ಭಾನುವಾರದಂದು ಬೆಳಿಗ್ಗೆ ಸಮಯದಲ್ಲಿ ಶುದ್ಧ ನೀರಿನ ಬಟ್ಟಲಿನಲ್ಲಿ 1 ಚಿಟಿಕೆ ಸಮುದ್ರದ ಉಪ್ಪಿನೊಂದಿಗೆ ಕೆಲವು ಗಂಟೆಗಳ ಕಾಲ ನೆನೆಸಿ ಈ ಬ್ರೇಸ್ಲೆಟ್ ಅನ್ನ ಸ್ವಚ್ಛಗೊಳಿಸಿ ಬಳಿಕ ಧರಿಸಬೇಕು. 7 ಚಕ್ರಗಳ ಬ್ರೇಸ್ಲೆಟ್ ಅನ್ನ ನಿಮ್ಮ ಕೈಯಲ್ಲಿ ಹಿಡಿದು ಓಂ ಮಣಿ ಪದ್ಮೇ ಹಂ ಎಂಬ ಮಂತ್ರವನ್ನ 11 ಬಾರಿ ಪಠಿಸಿ ನಂತರ ಅದನ್ನ ಧರಿಸಬೇಕು.